ಸೈಬರ್ ವಂಚಕರಿಂದ ಪಿಎಸ್ಐ ಫೇಸ್ಬುಕ್ ಅಕೌಂಟ್ ಅನ್ನು ಹ್ಯಾಕ್ ಮಾಡಲಾಗಿದೆ. ಸೈಬರ್ ವಂಚಕರು ಈಗ ಪಿಎಸ್ಐ ಫೇಸ್ಬುಕ್ ಅಕೌಂಟ್ ಕೂಡ ಬಿಟ್ಟಿಲ್ಲ, ಅದನ್ನು ಕೂಡ ಹ್ಯಾಕ್ ಮಾಡಿಕೊಂಡಿದ್ದಾರೆ. ನಕಲಿ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡಿ ವಂಚನೆಯನ್ನ ಮಾಡಿದ್ದಾರೆ. ಗೃಹೋಪಯೋಗಿ ವಸ್ತು ಮಾರಾಟದ ಹೆಸರಲ್ಲಿ ಈ ಒಂದು ದೋಖವನ್ನ ಮಾಡಿದ್ದಾರೆ. ಪಿಎಸ್ಐ ವಿಶ್ವನಾಥ್ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡಿದ್ರು. ನನ್ನ ಸ್ನೇಹಿತ ಸಿಆರ್ಪಿಎಫ್ ಕಮಾಂಡೆಂಟ್ ವರ್ಗಾವಣೆ, ಹೀಗಾಗಿ ಕಡಿಮೆ ಬೆಲೆಗೆ ವಸ್ತುಗಳ ಮಾರಾಟವನ್ನ ಮಾಡ್ತಿದ್ದಾರೆ. ಜಾಲತಾಣದ ಮೂಲಕ ಪಿಎಸ್ಐ ಸ್ನೇಹಿತನಿಗೆ ಮೆಸೇಜ್ ಮಾಡಿದ್ದಾರೆ. ವಂಚಕರ ಮಾತನ್ನ ನಂಬಿ ಪಿಎಸ್ಐ ಸ್ನೇಹಿತನಿಂದ ಹಣ ವರ್ಗಾವಣೆಯನ್ನ ಮಾಡಲಾಗಿದೆ. ಮೋಸ ಹೋಗಿದ್ದು ತಿಳಿದು ಪಿಎಸ್ಐ ವಿಶ್ವನಾಥ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಸದ್ಯಕ್ಕೆ ಪೊಲೀಸರು ಈ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಈ ಒಂದು ಸೈಬರ್ ವಂಚಕರ ಜಾಲ ವಿಸ್ತರಿಸ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕಾಗಿದೆ. ಆದರೆ ಎಷ್ಟೇ ಕ್ರಮ ತೆಗೆದುಕೊಂಡ್ರು ಕೂಡ ಇದಕ್ಕೆ ಬ್ರೇಕ್ ಹಾಕಲು ಸಾಧ್ಯ ಆಗ್ತಾ ಇಲ್ಲ. ಈಗ ನೋಡಿ, ಪಿಎಸ್ಐ ನಕಲಿ ಫೇಸ್ಬುಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಅವರ ಹೆಸರಲ್ಲಿ ವಿಶ್ವನಾಥ್ ಅಂತ ಪಿಎಸ್ಐ ಅವರ ಹೆಸರಲ್ಲಿ ಒಂದು ನಕಲಿ ಫೇಸ್ಬುಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಸ್ನೇಹಿತರಿಗೆ ಮೆಸೇಜ್ ಮಾಡ್ತಾರೆ, ಗೃಹೋಪಯೋಗಿ ವಸ್ತುಗಳಿದಾವೆ, ಅದನ್ನ ಮಾರಾಟ ಮಾಡ್ತಾ ಇದೀವಿ, ನನ್ನ ಸ್ನೇಹಿತನಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದೆ, ಹಾಗಾಗಿ ಅವರ ಮನೆಯ ವಸ್ತುಗಳೇನಿದಾವೆ ಅದನ್ನ ಸೇಲ್ ಮಾಡ್ತಾ ಇದೀವಿ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕೂಡ ಹೇಳಿದ್ರು. ಹಾಗಾಗಿ ಅದನ್ನ ನಂಬಿ ಹಣವನ್ನು ಕೂಡ ಹಾಕಿದ್ರು. ಮೋಸ ಹೋಗಿದ್ದು ತಿಳಿದು ಪಿಎಸ್ಐ ವಿಶ್ವನಾಥ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ಕೂಡ ಸದ್ಯಕ್ಕೆ ದಾಖಲಾಗಿದೆ. ಸೈಬರ್ ವಂಚಕರಿಂದ ಪಿಎಸ್ಐ ಫೇಸ್ಬುಕ್ ಅಕೌಂಟ್ ಅನ್ನ ಹ್ಯಾಕ್ ಮಾಡಲಾಗಿದೆ. ಇನ್ನು ನಕಲಿ ಫೇಸ್ಬುಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ವಂಚನೆಯನ್ನ ಮಾಡಲಾಗಿದೆ. ಗೃಹೋಪಯೋಗಿ ವಸ್ತು ಮಾರಾಟದ ಹೆಸರಲ್ಲಿ ಈ ಒಂದು ದೋಖಾವನ್ನ ಮಾಡಲಾಗಿದೆ. ಪಿಎಸ್ಐ ವಿಶ್ವನಾಥ್ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ. ಇನ್ನು ನನ್ನ ಸ್ನೇಹಿತ ಸಿಆರ್ಪಿಎಫ್ ಕಮಾಂಡೆಂಟ್ ವರ್ಗಾವಣೆ ಆಗಿದೆ, ಹಾಗಾಗಿ ಗೃಹೋಪಯೋಗಿ ವಸ್ತುಗಳನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ. ಯಾರಿಗೆ ಬೇಕೋ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಜಾಲತಾಣದ ಮೂಲಕ ಪಿಎಸ್ಐ ಸ್ನೇಹಿತನಿಗೆ ಮೆಸೇಜ್. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಪಿಎಸ್ಐ ಏನು ನಕಲಿ ಫೇಸ್ಬುಕ್ ಅಕೌಂಟ್ ಅನ್ನ ವಿಶ್ವನಾಥ್ ಎಂಬುವರ ಹೆಸರಿನಲ್ಲಿ ಕ್ರಿಯೇಟ್ ಮಾಡಿಕೊಂಡು ಈ ರೀತಿಯಾಗಿ ದೋಖಾ ಮಾಡಿದ್ದಾರೆ. ಸದ್ಯಕ್ಕೆ ಎಷ್ಟು ಮೊತ್ತವನ್ನ ದೋಖಾ ಮಾಡಿದ್ದಾರೆ, ಅದರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ? ಸಾಹಿತ್ಯ ಏನಂದ್ರೆ ಬೆಂಗಳೂರಿನಲ್ಲಿ ಇರ್ಬೋದು ಮತ್ತು ಬೇರೆ ಬೇರೆ ಕಡೆ ಇರ್ಬೋದು, ಪೊಲೀಸ್ ಆಫೀಸರ್ಗಳ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಏನು ಐಡಿಗಳನ್ನ ಕ್ರಿಯೇಟ್ ಮಾಡಿ ವಂಚನೆ ಮಾಡುವ ಜಾಲ ಇನ್ನೂ ಸಹ ಮುಂದುವರೆದಿರುವಂತದ್ದು. ಅದರಲ್ಲಿ ತಿಲಕ್ ನಗರದ ಏನು ಸಬ್ ಇನ್ಸ್ಪೆಕ್ಟರ್ ಅಂತ ವಿಶ್ವನಾಥ್ ಏನಿದ್ದಾರೆ, ಸೊ ಅವರ ಒಂದು ನಕಲಿ ಐಡಿಯನ್ನ ಕ್ರಿಯೇಟ್ ಮಾಡಿಬಿಟ್ಟು ಅವರ ನಕಲಿ ಹೆಸರಿನಲ್ಲಿ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಈ ತರ ಅವ್ರ ಸ್ನೇಹಿತರಿಗೆ ಕಳಿಸಿರುವಂತದ್ದು. ಅಂದ್ರೆ ನನ್ನ ಸ್ನೇಹಿತರಾದಂತವರು ಕಮಾಂಡೆಂಟ್ ಸಿಆರ್ಪಿಎಫ್ ಆಗಿದ್ದಾರೆ. ಸೊ ಅವರು ಏನು ವರ್ಗಾವಣೆ ಆಗ್ತದೆ, ಅವರ ಮನೆಯಲ್ಲಿ ಒಂದು ಗೃಹ ಉಪಯೋಗಿ ವಸ್ತುಗಳಿದೆ, ಮತ್ತೆ ಅದು ಒಳ್ಳೆ ಬೆಲೆ ಬಾಳುವಂಥದ್ದು, ಮತ್ತೆ ಕಡಿಮೆ ಬೆಲೆಗೆ ಸಿಗ್ತದೆ, ನಿಮ್ಗೆ ಒಳ್ಳೆ ಕ್ವಾಲಿಟಿ ಇರುವಂತದ್ದು, ಅದನ್ನ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವರ ಹೆಸರಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಇದು ಮಾಡಿರುವಂತದ್ದು. ಮತ್ತೆ ಅವರ ಸ್ನೇಹಿತರು ಸಹ ಇದನ್ನ ನಂಬ್ಕೊಂಡಿರೋದು. ಅಂದ್ರೆ ಸ್ನೇಹಿತರು ಸಹ ಇದನ್ನ ಇದೇ ರೀತಿ ನಮ್ಮ ಸ್ನೇಹಿತರು ಮಾಡ್ತಾ ಇದ್ದಾರೆ ಅಂತ ನಂಬ್ಕೊಂಡು ಸೊ ಅವರು ಸಹ ಏನು ಹಣವನ್ನ ವರ್ಗಾವಣೆ ಮಾಡ್ಬಿಟ್ಟು ಗೃಹ ಉಪಯೋಗಿ ವಸ್ತುಗಳಿಗೆ ವೇಟ್ ಮಾಡ್ತಾ ಇದ್ರು. ಆದ್ರೆ ಇದು ವಂಚನೆ ಅಂತ ಗೊತ್ತಾದ್ಮೇಲೆ ಖುದ್ದು ಏನು ಅವರ ಸ್ನೇಹಿತರು ಪಿಎಸ್ಐ ವಿಶ್ವನಾಥ್ ಅವರಿಗೆ ತಿಳಿಸಿದ್ದಾರೆ. ಆನಂತರ ಪಿಎಸ್ಐ ವಿಶ್ವನಾಥ್ ಅವರು ಏನು ತಿಲಕ್ ನಗರ ಪೊಲೀಸ್ ಠಾಣೆಗೆ ಏನಿದೆ ಅವರು ಕರ್ತವ್ಯ ಮಾಡ್ತದಂತಹ ಒಂದು ಸ್ಟೇಷನ್ ಏನಿದೆ, ಸೊ ಅದೇ ಸ್ಟೇಷನ್ ಅಲ್ಲಿ ದೂರನ್ನ ಕೊಟ್ಟಿರುವಂತದ್ದು. ದೂರನ್ನ ಆಧರಿಸಿ ಇದೀಗ ಈ ರೀತಿ ಯಾರ ಕೃತ್ಯಗಳು ಹಿಂದೆ ಮಾಡಿ ಯಾರು ಮಾಡಿದ್ದಾರೆ, ಸೊ ಅವಾಗ ಯಾರ್ಯಾರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಸಹ ಒಂದು ಹುಡುಕಾಟವನ್ನ ಮಾಡ್ತಾ ಇರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಈ ಒಂದು ಸೈಬರ್ ವಂಚಕರ ಜಾಲ ವಿಸ್ತರಿಸ್ತಾ ಹೋಗ್ತಾ ಇದೆ. ಇದೇ ಮೊದಲ ಬಾರಿಗೇನಲ್ಲ, ಈ ರೀತಿಯಾಗಿ ಸಾಕಷ್ಟು ರೀತಿಯಲ್ಲಿ ಮೋಸವನ್ನ ಮಾಡಿದ್ದಾರೆ. ಹಾಗಾಗಿ ಪದೇ ಪದೇ ಹೇಳ್ತಾ ಇರ್ತೀವಿ, ಸ್ವಲ್ಪ ಹುಷಾರಾಗಿರಿ ಈ ಒಂದು ಸೈಬರ್ ವಂಚನೆಯಿಂದ ಅಂತ. ಈ ರೀತಿಯಾಗಿ ಯಾರಾದರೂ ಮೆಸೇಜ್ ಮಾಡಿದ್ರೆ ಅಥವಾ ಸ್ನೇಹಿತರು ಅಂತ ಮೆಸೇಜ್ ಮಾಡಿದ್ರು ಕೂಡ ಅವ್ರ ನಂಬರ್ ನಿಮ್ಮ ಹತ್ರ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಕರೆ ಮಾಡಿ ಕೇಳಿದ್ರೆ ಈ ರೀತಿಯಾಗಿ ನೀವು ಹೇಳ್ತಾ ಇರೋದು ನಿಜಾನಾ, ಈ ಥರ ಎಲ್ಲ ಏನಾದ್ರು ಇದೆಯಾ, ಅಥವಾ ವಸ್ತುಗಳನ್ನ ಮಾರಾಟ ಮಾಡ್ತಿದ್ದಾರೆ, ನಾನು ಪರ್ಚೇಸ್ ಮಾಡಬೇಕು, ಆ ಥರ ಏನಾದ್ರು ಕಾಲ್ ಮಾಡಿ ಕೇಳ್ಕೋಬಹುದಾಗಿತ್ತು. ಆದರೆ ಈಗ ಸದ್ಯಕ್ಕೆ ಈ ಒಂದು ಸೈಬರ್ ವಂಚಕರ ಜಾಲ ವಿಸ್ತರಿಸ್ತಾ ಇದೆ. ಇದಕ್ಕೆ ಯಾವ ರೀತಿ ಕಡಿವಾಣ ಹಾಕ್ತಾರೆ ಅಂತ ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ.